ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಪುಟಾಣಿ ನೋಡಿ, ನಾವು ಬರ್ತೀವಿ ಅಂತಾನೆ ಹಿಂಗ್ ರೆಡಿ ಆಗಿದ್ದಾರೆ ಇವರು ಅಲ್ವಾ ಪಾಪು? ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಬರಲಿ ಅಂತ. ಈ ವಿಡಿಯೋ ಬಂದು ಹಳೆ ವಿಡಿಯೋ. ಅಂದರೆ ನಾನು ಒಂದು ವಾರದ ಮೊದಲು ಮೈಸೂರಿಗೆ ಹೋಗಿದ್ನಲ್ವ, ಅಲ್ಲಿಯ ಒಂದು ಫಸ್ಟ್ ದಿನ ನಾನು ಮೈಸೂರಿಗೆ ಹೋಗಿದ್ದು ಫಸ್ಟ್ ದಿನ ನಾನು ಶೂಟ್ ಮಾಡ್ಕೊಂಡಿರುವಂಥ ವಿಡಿಯೋ. ಇದನ್ನು ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಏನಕ್ಕೆ ಅಂದರೆ ನನ್ನ ಮಗಳು ಹುಷಾರಿರಲಿಲ್ಲ ಅಲ್ಲಿಗೆ ಹೋದ ತಕ್ಷಣವೇ. ಸೊ ಆ ಬೇಜಾರಲ್ಲಿ ನಾನು ವಿಡಿಯೋ ಎಡಿಟಿಂಗೇ ಮಾಡಿರಲಿಲ್ಲ, ಇದನ್ನು ಹಾಗೆ ಇಟ್ಕೊಂಡಿದ್ದೆ ನನ್ನ ಫೋನಲ್ಲಿ. ಏನಕ್ಕೆ ಅಂದರೆ ಅವಳನ್ನ 1.5 ವರ್ಷಕ್ಕೊಂದ್ಸಲ ನಾನು ಕರ್ಕೊಂಡು ಹೋಗೋದು. ಏಕೆಂದರೆ 1-2 ತಿಂಗಳು 3 ತಿಂಗಳು ಈ ರೀತಿಯಾಗಿಯೇ ಹೋಗಿ ಬಂದು ಮಾಡ್ತಾಯಿದ್ರೆ ಮಕ್ಕಳು ಎಲ್ಲ ಪ್ಲೇಸಲ್ಲೂ ವಾತಾವರಣಕ್ಕೂ ಅಡ್ಜಸ್ಟ್ ಆಗ್ತವೆ. ಬಟ್ ಆದರೆ ನನ್ನ ಮಗಳನ್ನ ಏನಂತ ಹೇಳಿದ್ರೆ ತುಂಬ ಕಡಿಮೆ, ಅಂದರೆ 1 ವರ್ಷ ಈ ರೀತಿಯಾಗಿ ನಾನು ನಮ್ಮ ಊರಿಗೆ ಕರ್ಕೊಂಡು ಹೋಗೋದ್ರಿಂದ ಒಳನೇಶ್ಪುರಕ್ಕಾಗಿರ್ಬೋದು ಅಥವಾ ಮೈಸೂರಿಗಾಗಿರ್ಬೋದು, ಈ ಥರ ಕರ್ಕೊಂಡು ಹೋದರೆ ಅವಳು ಬೇಗನೆ ಹುಷಾರು, ಅವಳಿಗೆ ನೀರು ಅಡ್ಜಸ್ಟೇ ಆಗೋದಿಲ್ಲ, ಬೇಗ ಹುಷಾರು ತಪ್ಪಿಬಿಡ್ತಾಳೆ. ಸೊ ಹಂಗಾಗಿ ಆ ಬೇಜಾರಲ್ಲಿ ನಾನು ವಿಡಿಯೋ ಇದು ಎಡಿಟಿಂಗ್ ಮಾಡಿ ನಾನು ಹಾಕೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವಾಗ ನಾನು ಎಡಿಟಿಂಗ್ ಮಾಡಿ ಹಾಕ್ತಾ ಇರುವಂಥದ್ದು. ಹಾಗೆಯೇ ಈಗ ಅಕ್ಕ ಬಂದುಬಿಟ್ಟು ಇವತ್ತು ಬೆಳ್ಳುಳ್ಳಿ ಕಬಾಬ್ ಹಾಗೆಯೇ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ನಾನು ಬೇಡ ಅಂತ ಹೇಳಿದೆ, ಪಾಪು ಹುಷಾರಿರಲಿಲ್ವಲ್ಲ, ಹಂಗಾಗಿ ಚೆನ್ನಾಗಿ ಆಗಿದ್ದಾಳಲ್ಲ, ಹುಷಾರೆಲ್ಲ ಆಗಿದೆಯಲ್ಲ, ಮತ್ತು ಮಾಡಿಕೊಡ್ತೀನಿ ಬಿಡು, ತಿನ್ನು, ಬಂದ್ಬಿಟ್ಟು ಹಾಗೆ ಹೋಗ್ತೀಯ ಅಂತ ಹೇಳಿದ್ಲು. ಹಾಗಾಗಿ ಫಸ್ಟ್ ಇವಾಗ ಬಿರಿಯಾನಿಗೆ ಚಿಕನ್ನ ಮ್ಯಾರಿನೇಟ್ ಮಾಡ್ತಿದ್ದಾಳೆ. ಒಂದು ಅರ್ಧ kg ಚಿಕನ್ ಇದ್ದಿರ್ಬೋದು. ಇದನ್ನು ನೀಟಾಗಿ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿದ್ದಾಳೆ. ಅಂದರೆ 1/4 ಲೀಟ್ರಲ್ಲಿ ಅದರಲ್ಲಿ ಅರ್ಧ ಅದಷ್ಟು ಹಾಕಿದ್ದಾಳೆ. ಏಕೆಂದರೆ ಅಕ್ಕ ಎಲ್ಲ ಮಾಡಿರೋದು ಈ ರೆಸಿಪಿ ಬಂದ್ಬಿಟ್ಟು. ಹಾಗೆಯೇ ಅದಕ್ಕೆ ನನಗೆ ಸ್ವಲ್ಪ ಅಷ್ಟು ಗೊತ್ತಾಗಿಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದಾಳೆ, ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಗರಂ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆನಾದರೂ ಇಟ್ಟರೆ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಕೂಡ ಕಲಿಸ್ತಾ ಇದ್ದಾಳೆ. ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾಳೆ ಬಿರಿಯಾನಿ ಅಂತಲೇ ಹೇಳ್ಬೋದು. ಬಿರಿಯಾನಿ ಆಗಿರ್ಬೋದು ಮತ್ತು ಪಲಾವ್ ಆಗಿರ್ಬೋದು, ಸೇಮ್ ನಮ್ಮಮ್ಮ ಹೆಂಗೆ ಮಾಡುತ್ತೆ ಹಾಗೆ ಇವಳು ಕೂಡ ಕಲ್ತ್ಕೊಂಡಿದ್ದಾಳೆ. ನಾನು ಸ್ವಲ್ಪ ಅಡುಗೆದ್ರಲ್ಲಿ ಸ್ವಲ್ಪ ವೀಕ್ ಅಂತಲೇ ಹೇಳ್ಬೋದು. ಫಸ್ಟ್ ಅಮ್ಮ ಬೆಸ್ಟು, ಅದಾದಮೇಲೆ ಇವಳು ಅಮ್ಮನ ಥರನೇ ಮಾಡಿಕೊಡ್ತಾಳೆ ನಮಗೆ. ನಾನು ಮದುವೆ ಆಗಿರಲಿಲ್ಲ, ಅಂದರೆ ಅಕ್ಕನೂ ಕೂಡ ಮದುವೆ ಆಗಿರಲಿಲ್ಲ, ಆವಾಗೆಲ್ಲ ಫುಲ್ ಅಕ್ಕನೇ ಅಡುಗೆ ಮಾಡ್ತಾಯಿದ್ದಿದ್ದು. ನಾನು ಅಡುಗೆ ಮನೆಗೂ ಸಹ ಸೇರಿಸ್ತಾ ಇರಲಿಲ್ಲ. ಅವಳು ಮದುವೆ ಆಗಿ ಹೋಗಾದ್ಮೇಲೆ ನಾನು ಅಡುಗೆನ ಕಲ್ತ್ಕೊಂಡಿರುವಂಥದ್ದು. ಹಂಗಾಗಿ ಅವಳು ಯಾವತ್ತೂ ಅಷ್ಟೇ ನನಗೆ ಅಡುಗೆ ಮಾಡು ಅಂತಲೇ ಯಾವತ್ತೂ ಒಂದು ದಿನ ಅವಳು ಮದುವೆ ಆಗದೆ ಇದ್ದಾಗ ಒಂದು ದಿನವೂ ನನಗೆ ಪಾತ್ರೆ ತೊಳಿ ಅಂತ ಹೇಳ್ದವಳಲ್ಲ, ಅಥವಾ ಒಂದಿನ ಅಡುಗೆ ಮಾಡು ಅಂತ ಹೇಳ್ದವಳಲ್ಲ, ಒಂದು ದಿನ ಕಸ ಗುಡಿಸು ಅಂತ ಹೇಳ್ದವಳಲ್ಲ. ನಿಜವಾಗ್ಲೂ ಅವಳು ಹೋದ್ಮೇಲೆ ನಿಜವಾಗ್ಲೂ ನಾನು ಎಲ್ಲದನ್ನು ಆಟೋಮೆಟಿಕ್ಕಾಗಿ ನಾನೇ ಕಲ್ತ್ಕೊಂಡ್ಬಿಟ್ಟೆ. ಹಾಗಾಗಿ ಇವಾಗ ಅದಕ್ಕೆ ನಾನು ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಟಿದ್ದಾಳೆ. ಸೊ ಹಂಗಾಗಿ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಅವನು ಪಾಪು ನನ್ನೂ ತೋರಿಸು ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಎತ್ಬಿಟ್ಟು ತೋರಿಸ್ತಾ ಇದ್ದಾಳೆ. ಇನ್ನು ನೆಕ್ಸ್ಟ್ ಬೆಳ್ಳುಳ್ಳಿ ಕಬಾಬ್ಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾಳೆ. ಇದನ್ನು ನಾನು ಜಾಸ್ತಿ ಲಾಂಗ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗಳು ತುಂಬ ರಚ್ಚೆ ಮಾಡ್ತಾಯಿದ್ಲು. ಅವಳಿಗೆ ಸಿರಪ್ ಎಲ್ಲ ಕುಡಿಸಿದ್ವಲ್ಲ, ಹಾಗಾಗಿ ಅವಳಿಗೆ ಜ್ವರ ಬಂದಾಗ ರಚ್ಚೆ ಮಾಡಲ್ಲ ಮಕ್ಕಳು. ಆ ಜ್ವರ ಬಿಟ್ಟಾದಮೇಲೆ ಸಿಕ್ಕಾಬಟ್ಟೆ ಅವ್ರು ರಚ್ಚೆ ತಡೆಯೋದಕ್ಕೆ ಆಗಲ್ಲ, ಸುಮ್ಮನೆ ಹೇಳೋದು ಆ ಥರ ಮಾಡ್ತಾ ಇರ್ತಿದ್ಲು. ಹಾಗಾಗಿ ಅವಳನ್ನ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಲಗ್ಸಕ್ಕೆ ಹೋಗಿದೆ. ಅಷ್ಟೊತ್ತಿಗೆ ಅಕ್ಕ ಎಲ್ಲದೂ ಕೂಡ ರೆಡಿ ಮಾಡಿದ್ಲು. ಇವಾಗ ಬಂದುಬಿಟ್ಟು ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ನ ಇಟ್ಟಿದ್ದಾಳೆ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಎಣ್ಣೆನ ಕಾಯೋದಕ್ಕೆ ಅಂತ ಹಾಕೋತಾ ಇದ್ದಾಳೆ. ನಾವು ಸಾಂಬಾರಿಗೆಲ್ಲ ತುಂಬ ಕಡಿಮೆನೇ ಯೂಸ್ ಮಾಡುವಂಥದ್ದು ಎಣ್ಣೆನ. ಈಗ ಬಿರಿಯಾನಿ ಪಲಾವ್ ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತಲ್ವ. ಹಾಗಾಗಿ ಒಂದು ಅರ್ಧ ಲೋಟದಷ್ಟು ಎಣ್ಣೆನ ಹಾಕ್ಕೊಂಡಿದ್ದಾಳೆ. ಇನ್ನು ಮಾಮೂಲಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ ಪಲಾವ್ ಎಲೆ ಇದೆಲ್ಲದನ್ನು ಕೂಡ ಸೇರಿಸ್ಕೊಂಡು, ಹಾಗೆಯೇ ಗೋಡಂಬಿನೂ ಕೂಡ ಸೇರಿಸ್ಕೋತಾ ಇದ್ದಾಳೆ. ಸೇರಿಸ್ಕೊಂಡಿದ್ದನ್ನು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಹಾಗೆಯೇ ಇದಕ್ಕೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದಾಳೆ. ನಾನು ಪಾಪುನ ಮಲಗಿಸಿ ಬರೋಷ್ಟೊಳಗೆ ಪಾಪ ಎಲ್ಲದನ್ನು ಕೂಡ ಹಚ್ಕೊಂಡು, ಈರುಳ್ಳಿ, ಟೊಮೊಟೊ ಎಲ್ಲದನ್ನು ಕೂಡ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ಲು.
ಹಂಗಾಗಿ ನನಗೆ ಹೇಳಿದ್ಲು ಇಷ್ಟಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ. ನನಗೆ ಅಷ್ಟೊಂದು ಅಡುಗೆದ್ರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ, ತಿನ್ನೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ಮಗಳಿಗೂ ಹುಷಾರಾಗ್ಬಿಟ್ರೆ ಸಾಕಪ್ಪ, ಅವಳು ಅನ್ನ ಅಷ್ಟು ಇದಾಗ್ಬಿಟ್ಟಿದ್ದು. ನಾನು ಅಂದು ಬೇಡ ಅಂತ ಹೇಳಿದೆ, ಆದರೂ ಅವಳು ಹಿಂಸೆ ಮಾಡಿ ಮಾಡಿದ್ಲು. ಇನ್ನು ನನ್ನ ತಮ್ಮನೂ ಕೂಡ ಇದ್ದ, ಹಾಗಾಗಿ ಅವನಿಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ಲು. ಈಗ ಈರುಳ್ಳಿ ಚೆನ್ನಾಗಿ ಇದು ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬಂದಾದಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿದ್ದು ಹಸಿ ಸ್ಮೆಲ್ ಹೋಗುವಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಒಂದು 2 ದಪ್ಪ ಸೈಜ್ ಟೊಮೊಟೊನೇ ಕಟ್ ಮಾಡ್ಕೊಂಡಿದ್ದಾಳೆ. ಟೊಮೊಟೊನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನನ್ನ ಮಗಳು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಬಂದುಬಿಡ್ತು, ಯಾಕೆಂದರೆ ಪಾಪು ಗಲಾಟೆ ಮಾಡ್ತಾಯಿದ್ದ ಅಕ್ಕನ ಮಗ. ಸೊ ಹಾಗಾಗಿ ಎಚ್ಚರ ಆಗ್ಬಿಡ್ತು, ಹಂಗಾಗಿ ಬಂದು ಕೂರಿಸ್ಕೊಂಡು ಫೋನ್ ಕೊಟ್ಟಿದ್ದೆ ನೋಡು ಕೂತ್ಕೊಂಡು ಅಂತ ಹೇಳ್ಬಿಟ್ಟು. ಇನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಮಸಾಲೆ ಅಂತ ಹೇಳ್ಬಿಟ್ಟು ನಾವು ರುಬ್ಬಿಸ್ಕೊಳ್ದನ್ನು ಕೂಡ ಎಷ್ಟು ಟೇಸ್ಟಿಯಾಗಿ ನಾವು ಬಿರಿಯಾನಿನ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ ಚೆನ್ನಾಗಿತ್ತು. ಹಾಗೆಯೇ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಾಂಬಾರು ಸೊಪ್ಪು ಹಾಗೆ ಪುದೀನನ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಗೆ ಗರಂ ಮಸಾಲ ಬೇಕಂತ ಹೇಳಿದ್ರೆ ಹಾಕೊಬೋದು, ಇಲ್ಲ ಅಂತ ಹೇಳಿದ್ರೆ ಏನು ಬೇಕಾಗಿಲ್ಲ. ಇವಳು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಮಸಾಲ ಮತ್ತು ಬಿರಿಯಾನಿ ಮಸಾಲನೂ ಕೂಡ ಸೇರಿಸ್ಕೋಬೋದು. ಇವಳು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದಾಳೆ. ಮ್ಯಾರಿನೇಟ್ ಮಾಡೋದಕ್ಕೆ ಬಿರಿಯಾನಿ ಮಸಾಲ ಏನೋ ಸೇರಿಸ್ಕೊಂಡ್ಲು ಅಂತ ಅನಿಸುತ್ತೆ, ನನಗಷ್ಟು ಗೊತ್ತೇ ಆಗಲಿಲ್ಲ. ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನ್ನ ಈ ಮಸಾಲೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ತುಂಬ ಈಸಿ ಇರುತ್ತೆ, ತುಂಬ ಬೇಗನೆ ಮಾಡ್ಕೊಬೋದು ಈ ರೀತಿಯಾದಂಥ ಬಿರಿಯಾನಿನ. ನೋಡಿ ಇವಾಗ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ರೆ ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಚಿಕನ್ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಅದನ್ನು ತುಂಬ ಹೊತ್ತು ಇಟ್ಟರಂತೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಅಕ್ಕ ಬಂದ್ಬಿಟ್ಟು ಅಕ್ಕಿನ ತೊಳೆದಲ್ಲೇ ಹಾಕ್ತಾಯಿದ್ದಾಳೆ. ಅಕ್ಕಿ ತೊಳೆದ್ರೆ ಟೇಸ್ಟ್ ಇರಲ್ಲ, ನಾನು ಹಾಗೆ ಮಾಡ್ತೀನಿ ನೋಡು ತಿಂದು ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಕ್ಕಿ ತೊಳೆದ್ರೆ ಏನಂತಂದರೆ ಟೇಸ್ಟ್ ಹೊರಟೋಗುತ್ತಂತೆ, ಹಂಗಾಗಿ ಅವಳು ಕಲ್ಲು ಅದೆಲ್ಲನೂ ಕೂಡ ನೀಟಾಗಿ ಸೋಸ್ಕೊಂಡು ಅದಾದಮೇಲೆ ಅಕ್ಕಿ ಏನೋ ವಾಶ್ ಮಾಡ್ದಲೆ ಅವಳು ಹಾಗೇ ಹಾಕಿದ್ಲು. ಇವಾಗ ಇದಕ್ಕೆ ಎಷ್ಟು ಲೋಟ ಅಕ್ಕಿ ಹಾಕಿರೋ ಅಂಥದ್ದು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳೋದು. ಹಾಗೆಯೇ ಮ್ಯಾರಿನೇಟ್ ಮಾಡುವಾಗಲೂ ನಾವು ಉಪ್ಪನ್ನು ಸೇರಿಸ್ಕೊಂಡಿರ್ತೀವಲ್ವ, ಇವಾಗ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು. ಇಲ್ಲಾಂದರೆ ಅದೇ ಸಾಕಾಗುತ್ತೆ ಅಂತ ಹೇಳಿದ್ರೆ ಮ್ಯಾರಿನೇಟ್ ಮಾಡುವಾಗ ಹಾಕ್ಕೊಂಡಿರ್ತೀವಲ್ಲ ಉಪ್ಪು ಅದೇ ಸಾಕಾಗುತ್ತೆ ಅಂತ ಅಂದರೆ ಹೇಳಿದ್ರೆ ಅದೇ ಸಾಕು, ಇಲ್ಲಾಂದರೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೋದು. ಉಪ್ಪನ್ನ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿದ್ದಾಳೆ. ಒಂದು 2 ವಿಷಲ್ ಕೂಗಿಸ್ಕೊತಾಳೆ. ಅಷ್ಟೊತ್ತಿಗೆ ರಾಯ್ತನೂ ಕೂಡ ರೆಡಿ ಮಾಡಿಕೊಂಡು ಒಂದು ಕಡೆ ರಾಯ್ತ ಇದ್ದರೆ ಚೆನ್ನಾಗಿರುತ್ತೆ. ಅವಳಿಗೆ ಎಲ್ಲದಕ್ಕೂ ಕೂಡ ಈ ರೀತಿಯಾಗಿ ಇರಲೇಬೇಕು. ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿದ್ಲು. ಈರುಳ್ಳಿ, ಸೌತೆಕಾಯಿ ಹಾಗೆಯೇ ಟೊಮೊಟೊ, ಮೊಸರು, ಸ್ವಲ್ಪ ಉಪ್ಪು ಇದೆಷ್ಟನ್ನು ಕೂಡ ಸೇರಿಸ್ಬಿಟ್ಟು ಹಸಿರು ಮೆಣಸಿನಕಾಯಿನ ಸೇರಿಸ್ಬಿಟ್ಟು ರಾಯ್ತನೂ ಕೂಡ ಮಾಡಿದ್ಲು. ಇನ್ನು ಬೆಳ್ಳುಳ್ಳಿ ಕಬಾಬ್ಗೆ ಆಲ್ರೆಡಿ ನಾವು ಬಿರಿಯಾನಿ ಮಾಡೋಕ್ಕೂ ಮೊದಲೇ ನಾವು ಕಲಿಸ್ಬಿಟ್ಟು ಇಟ್ಟಿದ್ದು ಬೆಳ್ಳುಳ್ಳಿ ಕಬಾಬು. ಅಂದರೆ ಕಬಾಬ್ ಮಾಡುವಾಗ ಅದು ಏನಿಲ್ಲನೂ ಒಂದು ಅರ್ಧ ಗಂಟೆ 1 ಗಂಟೆ ಏನಾದರೂ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ನನ್ನ ಮಗಳು ತುಂಬ ಗಲಾಟೆ ಮಾಡ್ತಿತ್ತು ಅಂತ ಹೇಳ್ಬಿಟ್ಟು ಪಾಪ ಅದನ್ನು ಮಲಗಿಸಿದ್ದೀನಿ. ಇನ್ನು ನನ್ನ ಪಾಪಕ್ಕೆ ಫೋನ್ ಕೊಟ್ಟಿದ್ಲು, ಅವ್ನು ನೋಡ್ತಾ ಇದ್ದಾನೆ. ಅದು ಆರಾಮಾಗಿ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಆಲ್ರೆಡಿ ಟೈಮ್ ಆಗಿತ್ತು 2 ಗಂಟೆ 2:15. ಅವಳು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಚೆನ್ನಾಗಿ ಹುಷಾರಿಲ್ದಿದ್ದಾಗ ಎಷ್ಟು ನಿದ್ದೆ ಮಾಡ್ತವೆ ಅಷ್ಟು ಓಕೆ ರಿಲೀಫ್ ಅಂತ ಅನಿಸುತ್ತೆ. ಹಾಗಾಗಿ ಅವಳನ್ನ ಮಲಗಿಸಿದ್ದೀನಿ. ಅವಳು ಯಾವತ್ತೂ ಅಷ್ಟೇ ಬೆಳಿಗ್ಗೆ ಹೊತ್ತು ಮಲ್ಕೊಳ್ಳೋದೇ ಇಲ್ಲ. ಸೊ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಾಪ ಮಲ್ಕೊಂಡಿದೆ ಅದು. ಅಷ್ಟೊತ್ತಿಗೆ ನಾವು ವಿಡಿಯೋ ಅಡುಗೆದೆಲ್ಲದು ಕೂಡ ಮಾಡ್ಕೊಬಿಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಎಣ್ಣೆನ ಬಿಸಿ ಮಾಡಿಕೊಂಡು, ಎಣ್ಣೆ ಬಿಸಿ ಆದಮೇಲೆ
ಕಬಾಬ್ನ ಹಾಕಿದ್ಲು ಮತ್ತು ತುಂಬಾ ಚೆನ್ನಾಗಿತ್ತು ಕಬಾಬ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಯಿತು. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡ್ಬೋದು ಬೆಳ್ಳುಳ್ಳಿ ಕಬಾಬ್ನ. ಚೆನ್ನಾಗಿರುತ್ತೆ ಟೇಸ್ಟು. ಆ ಟೇಸ್ಟಿಗೂ ಈ ಟೇಸ್ಟಿಗೂ ತುಂಬ ಡಿಫ್ರೆಂಟಾಗಿರುತ್ತೆ. ಚೆನ್ನಾಗಿತ್ತು. ನೋಡೋಕ್ಕೂ ಕೂಡ ಸಕ್ಕತ್ತಾಗಿ ಕಾಣಿಸ್ತದೆ, ತಿನ್ನೋದಕ್ಕೂ ಕೂಡ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನಾವು ಸ್ವಲ್ಪನ ಮಾಡ್ಕೊಂಡು ಇನ್ನೂ ಸ್ವಲ್ಪನ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ವಿ, ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಬಿರಿಯಾನಿನೂ ಕೂಡ ರೆಡಿಯಾಗಿತ್ತು. ಬಿರಿಯಾನಿನೂ ಕೂಡ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇನ್ನು ನನ್ನ ಮಗಳಿಗೆ ಅವಳಿಗೆ ಇದನ್ನೆಲ್ಲ ನಾನು ಕಬಾಬು ಬಿರಿಯಾನಿ ಅದೇನು ಕೂಡ ತಿನ್ನಿಸ್ಲಿಲ್ಲ. ದೋಸೆ ಇಟ್ಟಿತ್ತು, ಅವಳಿಗೆ ದೋಸೆನೇ ತಿನ್ನಿಸ್ಕೊಂಡೆ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್